ಯುಪಿಯ ಲಕ್ನೋದ ವಿಕಾಸ್ ನಗರ್ ಸೆಕ್ಟರ್ 11ರಲ್ಲಿ ಸಂಭವಿಸಿದ ಆ ಭೀಕರ ಬೆಂಕಿ ಅವಘಡ ಕೇವಲ ಕೆಲವೇ ಗಂಟೆಗಳಲ್ಲಿ ಹಲವು ಕುಟುಂಬಗಳ ಬದುಕನ್ನು ಕತ್ತಲಾಗಿಸಿಬಿಟ್ಟಿತು. ಅವರ ಬಳಿ ಈಗ ಉಳಿದಿರುವುದು ಕೇವಲ ಕಪ್ಪು ಬೂದಿ ಮಾತ್ರ. ಅದು ಏಪ್ರಿಲ್ 15 ಬುಧವಾರ ಸಂಜೆ 5:30 ಸಮಯ. ವಿಕಾಸ್ ನಗರದ ಆ ಕೊಳೆಗೇರಿಯಲ್ಲಿ ಎಲ್ಲರೂ ಸಾಮಾನ್ಯ ಜೀವನ ನಡೆಸುತ್ತಿದ್ದರು. ಆದರೆ ಅಲ್ಲಿನ ಒಂದು ಮನೆ ಟೈಮ್ ಬಾಂಬ್ ಆಗಿ ಬದಲಾಗಿತ್ತು. ಅದಕ್ಕೆ ಕಾರಣ ಅಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 50ಕ್ಕೂ ಹೆಚ್ಚು ಎಲ್ಪಿಜಿ ಸಿಲಿಂಡರ್ಗಳು. ಒಂದು ಸಣ್ಣ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೊದಲು ಒಂದು ಸಿಲಿಂಡರ್ ಸ್ಫೋಟಗೊಂಡಿತು. ನೋಡುತ್ತಿದ್ದಂತೆ ಸುಮಾರು 20 ಸಿಲಿಂಡರ್ಗಳು ಸಾಲು ಸಾಲಾಗಿ ಸ್ಫೋಟಗೊಂಡು ಇಡೀ ಬಸ್ತಿಯಲ್ಲಿ ಹಾಹಾಕಾರ ಎಬ್ಬಿಸಿದವು. ಬೆಂಕಿಯ ಜ್ವಾಲೆಗಳು ಎಷ್ಟು ಭೀಕರವಾಗಿದ್ದವೆಂದರೆ 10 ಕಿಲೋಮೀಟರ್ ದೂರದಿಂದಲೂ ಅದು ಕಾಣಿಸುತ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಜನರು ಹೇಗೋ ತಮ್ಮ ಪ್ರಾಣ ಉಳಿಸಿಕೊಂಡು ಓಡಿ ಬಂದರು. ಆದರೆ 2 ಪುಟ್ಟ ಹೆಣ್ಣು ಮಕ್ಕಳು ತಮ್ಮ ಹೆತ್ತವರ ಕಣ್ಣ ಮುಂದೆಯೇ ಬೆಂಕಿಗೆ ಆಹುತಿಯಾದರು. ಜನರ ಸಂಪಾದನೆ, ಮನೆ, ಸಾಕು ಪ್ರಾಣಿಗಳು ಎಲ್ಲವೂ ಕ್ಷಣಾರ್ಧದಲ್ಲಿ ಬೂದಿಯಾದವು. ಒಂದು ಆಘಾತಕಾರಿ ತಿರುವು, ಪ್ಲಾಟ್ ಟ್ವಿಸ್ಟ್. ಈ ಘಟನೆ ನಡೆದ ಮರುದಿನವೇ ಅಂದರೆ ಏಪ್ರಿಲ್ 16ರಂದು ಗಾಜಿಯಾಬಾದ್ನ ಕೊಳೆಗೇರಿಯಲ್ಲೂ ಇದೇ ರೀತಿಯ ಎಲ್ಪಿಜಿ ಸ್ಫೋಟ ಸಂಭವಿಸಿದೆ. ಈ ಬಾರಿ ಹೆಚ್ಚಿನ ಪ್ರಾಣಹಾನಿ ಸಂಭವಿಸಿಲ್ಲದ ಕಾರಣ ಜನರಲ್ಲಿ ಹೆಚ್ಚಿನ ಆಕ್ರೋಶ ಕಂಡುಬರುತ್ತಿಲ್ಲ. ಇದೆಲ್ಲವನ್ನು ನೋಡಿದರೆ ಇದು ಸುಸಜ್ಜಿತವಾಗಿ ಪ್ಲಾನ್ ಮಾಡಿದಂತೆ ಕಾಣಿತಿದೆ. ಮಣಿಪುರದ ಪರಿಸ್ಥಿತಿಯನ್ನು ಎಲ್ಲರೂ ಮರೆತಂತಿದ್ದಾರೆ. ಅಲ್ಲಿ ಪ್ರತಿ ರಾತ್ರಿ ಗಲಭೆಗಳು ನಡೆಯುತ್ತಲೇ ಇವೆ. ಮಹಾರಾಷ್ಟ್ರ, ಸುರಕ್ಷಿತ ರಾಜ್ಯವೆಂದು ಕರೆಯಲ್ಪಡುವ ಮಹಾರಾಷ್ಟ್ರದಲ್ಲಿ ಪ್ರತಿದಿನ ಲವ್ ಜಿಹಾದ್ ಪ್ರಕರಣಗಳು ಹೊರಬರುತ್ತಿವೆ. ರಾಜಸ್ಥಾನ, ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕ್ಯಾಮರಾದ ಮುಂದೆಯೇ ಬಹಿರಂಗವಾಗಿ ಲಕ್ಷಾಂತರ ರೂಪಾಯಿ ಲಂಚ ಪಡೆಯುತ್ತಿದ್ದಾರೆ.